ಪಾರ್ಕ್ ಇರೋದು ಸಾರ್ವಜನಿಕರಿಗೆ ಅನುಕೂಲಕ್ಕೋಸ್ಕರ. ಮಕ್ಕಳುಗಳೆಲ್ಲ ಆಟ ಆಡ್ತಾರೆ, ಜನಗಳು ಬಂದು ಒಳ್ಳೆ ಗಾಳಿ ಹವನ ಕುಡಿದು ಹೋಗ್ತಾರೆ. ಇದಕ್ಕೆ ದುಡ್ಡು ಕಟ್ಟೋದು ಅಂದರೆ ಏನಿದು ಮೀನಿಂಗ್ಲೆಸ್. ನನ್ನ ಜೀವನದಲ್ಲಿ ನಾನು ಪಾಪ ಮಾಡಿರೋ ಕೆಲಸ ಅಂದರೆ ಕಾಂಗ್ರೆಸ್ಗೆ ಓಟ್ ಹಾಕಿರೋದು. ಬಡವ್ರನ್ನ ಸೃಷ್ಟಿ ಮಾಡೋರು ನಾವ ಕಾಂಗ್ರೆಸ್ನವರ. ನಾವು ಓಟ್ ಹಾಕಿ ಗೆಲ್ಲಿಸಿದ್ವಿ, ಮುಟ್ಟಾಳ್ರಿಗೆ ನಾವು ಕೈ ಕೊಟ್ವಿ, ರಾಜ್ಯಭಾರ ಕೊಟ್ವಿ. ಅವ್ರು ನಮ್ಮನ್ನು ಆಡಿಸ್ತವ್ರೆ, ಅವ್ರು ಆಡ್ದಂಗೆ ನಾವು ಆಡಬೇಕಷ್ಟೆ. ಲೂಟಿ ಸರ್ಕಾರ ಅಂತೀನಿ ಅಷ್ಟೇ. ಇದನ್ನು ನಿಜವಾಗ್ಲೂ ಇದು ದುಡ್ಡು ಕಲೆಕ್ಷನ್ ಮಾಡೋದಕ್ಕೆ ಇದೊಂದು ದಾರಿ. ಸರ್ಕಾರ ಏನು ಸಿದ್ದರಾಮಯ್ಯ ಕೊಡೋದೇ ನೆಟ್ಟು ಕೊಟ್ಟಿಲ್ಲ. ಅವರು ಏನು ನೆಟ್ಟು ಕೊಟ್ಟಿಲ್ಲ. ಗೃಹಲಕ್ಷ್ಮಿ ದುಡ್ಡೇ ಇನ್ನೂ ಬಂದಿಲ್ಲ. ಅದು ಅರೇ ನಿಮ್ಮ ವ್ಯಕ್ತಿಗೆ ಒಂದು ಗುಂಡಿ ಮುಚ್ಚಕ್ಕಾಗಲಿಲ್ಲ. ಒಂದು ಗುಂಡಿ ಮುಚ್ಚಿದ ರೋಡ್ನಾಗೆ. ನಾನು ಪಕ್ಷದ ಬಗ್ಗೆ ಯಾರು ಮಾತಾಡಲ್ಲ, ಎಲ್ಲರೂ ಕಳ್ರೇನೆ. ಆ ಮೋದಿ ಅಪ್ಪ ಬಿಟ್ಟರೆ ಇವರೆಲ್ಲ ಕಳ್ರೆ. ನಮ್ಮ ಮನೆ ಮುಂದೆ ನಿಂತ್ಕೊಂಡ್ರು ದುಡ್ಡು ಕೊಡುವ, ಕೂತ್ಕೊಂಡ್ರು ದುಡ್ಡು ಕೊಡುವ, ಎಲ್ಲದಕ್ಕೂ ದುಡ್ಡು ಕೊಡುವ. ಯಾಕೆ ತಲೆ ಕೆಡ್ಸ್ಕೊತೀರಿ? ನಾವು ಯಾವಾಗ BJP ಯಾವಾಗ ವಾಪಸ್ ಬರುತ್ತೋ ಅಂತ ಕಾಯ್ತಾ ಇದ್ದೀವಿ ನಾವು. ಮಾರ್ಚ್ 1ರಿಂದ ಈ ಥರ ಪಾರ್ಕ್ಗಳಲ್ಲಿ ಯಾರ್ಯಾರು ಓಡಾಡ್ತಾರೆ ಗೌರ್ಮೆಂಟ್ ಪಾರ್ಕ್ಗಳಲ್ಲಿ ಅವ್ರಿಗೆಲ್ಲ 300 ರೂಪಾಯಿ ಟ್ಯಾಕ್ಸ್ ಬೀಳುತ್ತೆ ಸರ್ಕಾರದಿಂದ. ಆ ಥರ ನಿರ್ದೇಶನಾಲಯನ ಹೊರಡಿಸಿದ್ದಾರೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಅಲ್ಲಪ್ಪ, ಇವಾಗ ಕುಡಿಯೋ ನೀರಿಗೂ, ಉಸಿರಾಡೋ ಗಾಳಿಗೂ, ತಿನ್ನೋ ಅನ್ನಕ್ಕೂ ಟ್ಯಾಕ್ಸ್ ಹಾಕಿದ್ದಾಯಿತು. ಇನ್ನು ಪಾರ್ಕಲ್ಲಿ ಕೂತ್ಕೊಳ್ಳೋಕ್ಕೂ ಟ್ಯಾಕ್ಸ್ ಹಾಕ್ತಾರೆ ಅಂದರೆ ಇನ್ನು ಮುಂದೆ ನಾವು ಏನು ಇಲ್ಲಿ ಭೂಮಿ ಮೇಲೆ ಇರಬೇಕಾ ಅಥವಾ ಎಲ್ಲನ ಸ್ವರ್ಗಕ್ಕೂ ನರಕಕ್ಕೂ ಹೋಗ್ಬೇಕಾ? ಸರ್ಕಾರದವರು ಎಲ್ಲದಕ್ಕೂ ಟ್ಯಾಕ್ಸ್ ಹಾಕ್ಬಿಟ್ಮೇಲೆ ಇನ್ನೇನು, ಮನುಷ್ಯ ಬದುಕಿದ್ರೂ ಟ್ಯಾಕ್ಸು, ಸತ್ರೂ ಟ್ಯಾಕ್ಸು. ಸರ್, ಸಾರ್ವಜನಿಕವಾಗಿ ಹೇಳಬೇಕು ಅಂದರೆ ಅದು ತಪ್ಪಾಗುತ್ತೆ. ಗೌರ್ಮೆಂಟು ಇದೆಲ್ಲ ಮಾಡಬಾರ್ದು. ಈಗ ಪಾರ್ಕು ಈಗ ಜಾಗನೇ ಇಲ್ಲ ಎಲ್ಲೂ ವಾಕಿಂಗ್ ಮಾಡೋಕ್ಕೆ. ಪಾಪ ಏಜ್ ಆಗಿರೋರು ಬರ್ತಾರೆ. ಈಗ TV ಪೇಷೆಂಟು ಜಾಸ್ತಿ ಇರುತ್ತೆ, ಈಗ ಶುಗರ್ ಇರೋರು ಜಾಸ್ತಿ ಇರ್ತಾರೆ. ಅವರೆಲ್ಲ ವಾಕ್ ಮಾಡಬೇಕು. ಅವ್ರಿಗೆಲ್ಲ ಅನಾನುಕೂಲ ಆಗುತ್ತೆ. ದಯವಿಟ್ಟು ಅವೆಲ್ಲ ಮಾಡಬೇಡಿ. ಇದು ಭಾರಿ ತಪ್ಪು ಸರ್. ನಾವೇನೋ ಒಳ್ಳೆ ಗಾಳಿ ಸಿಕ್ಕಂತ ಬರ್ತೀವಿ, ಗಾಳಿಗೂ ಟ್ಯಾಕ್ಸ್ ಹಾಕಿದಾಗ ಆಯ್ತೀವಿ. ನಾವು ಬರ್ತಾ ಇರ್ತೀವಿ, ಹೋಯ್ತಾ ಇರ್ತೀವಿ, ಯಾರು ಕೇಳೋಂಗಿಲ್ಲ. ಅವಶ್ಯದ ಇಲ್ಲ ಅದನ್ನು. ಯಾಕಂದರೆ ಆಲ್ರೆಡಿ ಬಿಲ್ ಆಗಿದೆ ಮಕ್ಕಳಿಗೆ. ಇದು ಟ್ಯಾಕ್ಸ್ ಕೊಡಬೇಕಂತ ಏನು ಅವಶ್ಯ ಇದೆ? ಆಲ್ರೆಡಿ ಟ್ಯಾಕ್ಸ್ಗೋಸ್ಕರ ಎಲ್ಲರೂ ಸಾಯ್ತಾ ಇದ್ದಾರೆ ಆ್ಯಾವ್ರೇಜ್ ಮಕ್ಕಳು. ಇದು ಇವಾಗ ನಾವು ಬಂದಿರೋ ರಿಲ್ಯಾಕ್ಸಿಗೆ ಬಂದಿದ್ದೀವಿ. ಈ ರಿಲ್ಯಾಕ್ಸ್ ಟ್ಯಾಕ್ಸ್ ಕೊಡಬೇಕಂದ್ರೆ ಏನು ಅವಶ್ಯದ ಇಲ್ಲ ಸರ್. ಉಸಿರಾಡೋಕ್ಕೂ ಟ್ಯಾಕ್ಸ್ ಹಾಕ್ಬಿಡ್ಲಿ. ಅದೇ ಉಸಿರಾಡೋದಕ್ಕೆ ಟ್ಯಾಕ್ಸ್. ಉಸಿರಾಡೋಕ್ಕೂ ಟ್ಯಾಕ್ಸ್ ಹಾಕಲಿ. ಇವಾಗ ನಾವು ಒಂದೊಂದು ಜಾಗದಲ್ಲಿ ಕೂತ್ಕೋತೀವಿ, ಒಂದೊಂದು ಜಾಗದಲ್ಲಿ ಇವಾಗ ರೋಡಲ್ಲಿ ಹೋಗ್ತಾ ಇರ್ತೀವಿ, ಮಧ್ಯದಲ್ಲಿ ನಿಂತ್ಕೊಂಡ್ಬೇಕಾದ್ರೆ ಟ್ಯಾಕ್ಸ್ ಹಾಕ್ಬಿಡ್ಲಿ. ಇನ್ನೇನು ಮಾಡೋಕ್ಕಾಗಲ್ಲ ಸರ್. ಜನ ನಾವು ಚೂಸ್ ಮಾಡಿರೋ ಗೌರ್ಮೆಂಟು ಒಂದು ಭರವಸೆಯಿಂದ ಚೂಸ್ ಮಾಡಿರ್ತೀವಿ. ಇವಾಗ ಅವರು ನೀವು ನಮ್ಮನ್ನ ಚೂಸ್ ಮಾಡಿದ್ವಿ, ಇದು ನಿಮ್ಮ ಕರ್ಮ, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಏನು ಬೇಕಾದ್ರೂ ಆಗ್ತೀನಿ, ನೀನು ಯಾರು ಹೇಳೋಕ್ಕೆ ಅಂತಲೇ ಮಾತಾಡ್ತಾ ಇದ್ದಾರೆ. ಸೊ ನನ್ನ ಜೀವನದಲ್ಲಿ ನಾನು ಪಾಪ ಮಾಡಿರೋ ಕೆಲಸ ಅಂದರೆ ಕಾಂಗ್ರೆಸ್ಗೆ ಓಟ್ ಹಾಕಿರೋದು. ಇದು ಸರಿ ಕಾಣಲ್ಲ. ಏಕೆಂದರೆ ಮಕ್ಕಳನ್ನ ಪಾರ್ಕಲ್ಲಿ ಕರ್ಕೊಂಬರೋ ಇನ್ನೆಲ್ಲಿ ಕರ್ಕೊಂಡು ಹೋಗ್ತಾರೆ? ಕಾಂಗ್ರೆಸ್ ಗೌರ್ಮೆಂಟ್ ಇದು ತರ್ತಾ ಇರೋದು, ಜಾರಿಗೆ ತರ್ತಾ ಇರೋದು ಸರಿ ಕಾಣಲ್ಲ. 300 ರೂಪಾಯಿ ಆಯ್ತದಂತ ನಾವು ಬೀಗ ಹಾಕ್ಬಿಡ್ತೀವಿ ಇಲ್ಲಿ, ಅಲ್ಲಿ ಯಾರನ್ನೂ ಬಿಡಲ್ಲ. ಏನು ಹೇಳ್ತೀರಾ ಗೌರ್ಮೆಂಟಿಗೆ? ಕ್ಯಾಕರ್ಸ್ ಹೋಗ್ತೀವಿ, ಇನ್ನೇನು ಹೇಳ್ತಾರೆ? 300 ರೂಪಾಯಿ ಕೊಟ್ಟು ಒಳಕ್ಕೆ ಬರ್ಬೇಕು ಸರ್. ಬರೋದೇ ಬೇಡ, ಅಲ್ಲೇನು ಬ್ಯಾಕ್ಗ್ರೌಂಡ್ ಓಡಾಡ್ಕೊತೀವಿ. ಅವೆಲ್ಲ ನಡೆದಿದ್ದು ಕೆಲಸ ಬಿಡಿ ಸರ್. ಅಟ್ಲೀಸ್ಟ್ ಫಾರ್ ನೌ ದೇ ಆರ್ ಕಮಿಂಗ್ ಫಾರ್ ವಾಕಿಂಗ್ ಪರ್ಪಸ್. ಟ್ಯಾಕ್ಸ್ ಎಲ್ಲ ಅಂದ್ಬಿಟ್ರೆ ಬರೋ ಜನನೂ ಬರೋಕ್ಕಾಗಲ್ಲ. ಆಮೇಲೆ ಇಟ್ ಇಸ್ ನಾಟ್ ಅ ಗುಡ್ ಒಪಿನಿಯನ್, ಲೈಕ್ ಗುಡ್ ಡಿಸಿಷನ್ ಟು ಮೇಕ್ ಅಟ್ಲೀಸ್ಟ್. ಈಗಲೇ ನಮ್ಮ ತಲೆ ಮೇಲೆ ಹಾಕಿದ್ದಾರೆ ಬಂಡೆ. ಫ್ರೀ ಸರ್ವಿಸು, ಆ ಫ್ರೀ ಅಂತ ಹೆಣ್ಮಕ್ಳಿಗೆಲ್ಲ ಕೊಟ್ಬಿಟ್ಟು ನಮ್ಮ ತಲೆ ಮೇಲೆ ಬಂಡೆ ಎಳೆದು ಬಸ್ ಫ್ರೀ ಅಂತ ಅದು ಇದು ಅಂತೆಲ್ಲ ಫ್ರೀಗಳು ಕೊಟ್ಟು ನಮ್ಮ ತಲೆ ಮೇಲೆ ಹಾಕಿದ್ದಾರೆ. ಇದು ಪಬ್ಲಿಕ್ಕು ಜಾಗ, ಇದು ನಾವು ಮುಕ್ತವಾಗಿ ನಾವು ಓಡೋವಂಥ ಜಾಗ ಅಂತು. ಅಂಥ ಜಾಗನ ಅವರು ಬಿಡಲ್ಲ ಅಂತಂದರೆ ಇನ್ನು ನಮ್ಮನ್ನು ಲೂಟ್ ಮಾಡೋದು ತಪ್ಪೇನಿಲ್ಲ. ಅದು ಎಲ್ಲದಕ್ಕೂ ಟ್ಯಾಕ್ಸ್ ಹಾಕ್ಬಿಟ್ರೆ ಜನಗಳು ಹೋಗೋದು ಹೆಂಗೆ? ಎಲ್ಲ ಮಕ್ಕಳು ಆಡೋದಿಲ್ಲಿ, ವಯಸ್ಸಾದವ್ರು ತಿರುಗಾಡೋದಿಲ್ಲಿ. ಬೆಳಿಗ್ಗೆ 2 ಸಾರಿ 3 ಸಾರಿ ಪಾರ್ಕ್ ಬರ್ತಾರೆ ವಾಕ್ ಮಾಡೋದಕ್ಕೆ. ಶುಗರು, BP ಪೇಷೆಂಟ್ನವರು ಸುಮ್ಮನೆ ಯಾರು ಓಡಾಡ್ತಾರೆ? ಆರೋಗ್ಯ ದೃಷ್ಟಿಯಿಂದ ಓಡಾಡ್ತಾರೆ, ವಾಕಿಂಗ್ ಮಾಡೋಕ್ಕೋಸ್ಕರ ಓಡಾಡ್ತಾರೆ. ಮತ್ತು ಹೆಲ್ತ್ ಇಶ್ಯೂಸ್ ಇದ್ದರೆ ಅವರು ಒಳ್ಳೆ ಗಾಳಿಗೋಸ್ಕರ ಓಡಾಡ್ತಾರೆ. ಆಲ್ರೆಡಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಾ ಇಲ್ವಾ ನಾವು? ಕಾರ್ಪೊರೇಷನಿಗೆ ಟ್ಯಾಕ್ಸ್ ಕಟ್ತಾ ಇಲ್ವಾ? ಇನ್ನು ಇದಕ್ಕೇನು ಕಟ್ಟಬೇಕು? ಅದ್ರ ಬದಲು ಕ್ಲೋಸ್ ಮಾಡ್ಕೊಂಡಿರೋ ಕೇಳಿ ಮನೇಲೇ ವಾಕ್ ಮಾಡ್ತೀವಿ. ಈಗ ಎಲ್ಲ ಭಾಗ್ಯ ಕೊಡಬೇಕಲ್ಲಪ್ಪ, ಆ ಎಲ್ಲ ಭಾಗ್ಯಕ್ಕೆ ದುಡ್ಡು ಬೇಕಲ್ವಾ? ಎಲ್ಲ ಏನೇನು ಮಾಡೋರೋ ಮಾಡಲಿ. ನಮ್ಮ ಮನೆ ಮುಂದೆ ನಿಂತ್ಕೊಂಡ್ರು ಟ್ಯಾಕ್ಸ್ ಹಾಕ್ಲಿ ಬಿಡು, ಅದಕ್ಕೂ ಕೊಡುವ, ಅದನ್ನು ತೊಗೊಂಡೋಗಿ ಕೊಡಲಿ. ಬಡವ್ರನ್ನ ಸೃಷ್ಟಿ ಮಾಡೋರು ನಾವ ಕಾಂಗ್ರೆಸ್ನವರ? ಬಡವ ಅನ್ನೋರನ್ನ ಸೃಷ್ಟಿ ಮಾಡಿರೋರು ಯಾರು? ಕಾಂಗ್ರೆಸ್ ಗೌರ್ಮೆಂಟ್ ಬಡವ್ರನ್ನ ಸೃಷ್ಟಿ ಮಾಡೋದೆ. ಬಡವ್ರಿಗೆ ದುಡ್ಡು ಕೊಡಬೇಕು. ನಮ್ಮ ಮನೆ ಮುಂದೆ ನಿಂತ್ಕೊಂಡ್ರು ದುಡ್ಡು ಕೊಡುವ, ಕೂತ್ಕೊಂಡ್ರು ದುಡ್ಡು ಕೊಡುವ, ಎಲ್ಲದಕ್ಕೂ ದುಡ್ಡು ಕೊಡುವ. ಯಾಕೆ ತಲೆ ಕೆಡ್ಸ್ಕೊತೀರಿ? ಏನೇನು ಮಾಡ್ತಾರೋ ಮಾಡಲಿ ಬಿಡಿ. ಇನ್ನೊಂದು 3 ಇಯರ್ಸು ಹಾಕ್ಲಿ, ಪಾರ್ಕಲ್ಲಿರೋರ್ಗೂ ಹಾಕ್ಲಿ, ಮರ ಹತ್ತೋರ್ಗೂ ಹಾಕ್ಲಿ, ಕಂಬತ್ತೋರ್ಗೂ ಹಾಕ್ಲಿ. ಮೋಸ ಹೋಗೋರು ಇರುವವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅಂತ ನೋಡಿ, ಇವಾಗ ಏನಾಗಿದೆ ಅಂದರೆ
ಎಲ್ಲ ಕಡೆಯೂ ಬರೀ ಬೆಲೆ ಏರಿಕೆನೇ ಜಾಸ್ತಿ ಆಗ್ತಿದೆ. ಸರ್ಕಾರ ಯೋಚನೆ ಮಾಡಬೇಕು. ಯಾರಿಗೂ ಕೊಡೋಗೋಸ್ಕರ ಯಾರದೇ ಅದನ್ನು ಕಿತ್ಕೊಂಡು ಕೇರಿಂದ ಇನ್ನೊಬ್ರಿಗೆ ಕೊಡೋದ್ರಿಂದ ಏನು ಅರ್ಥ ಏನಿದೆ? ಸರ್ಕಾರ ಸರಿ ಇಲ್ಲ. ನೆಕ್ಸ್ಟ್ ಯಾರು ಬರ್ತಾರೋ CM ಅವರು ಬರೇ ದುಡ್ಡು ಇವರು ಸಾಲ ಕೊಟ್ಟು ತಗೊಂಡಿರೋದೇ ತೀರ್ಸೋದೇ ಒಂದು ದೊಡ್ಡ ಕೆಲಸ ಆಗ್ಬಿಡ್ತದೆ. ಅವ್ರು ಡೆವಲಪ್ಮೆಂಟ್ ಮಾಡೋಕ್ಕಲ್ಲ. ಆವಾಗ ಬ್ಯಾಡ್ ನೇಮ್ ಬರುತ್ತೆ ಅವರಿಗೆ. ಪಾರ್ಕ್ ಇರೋದು ಸಾರ್ವಜನಿಕರಿಗೆ ಅನುಕೂಲಕ್ಕೋಸ್ಕರ. ಮಕ್ಕಳುಗಳೆಲ್ಲ ಆಟ ಆಡ್ತಾರೆ, ಜನಗಳು ಬಂದು ಒಳ್ಳೆ ಗಾಳಿ ಹವನ ಕುಡಿದು ಹೋಗ್ತಾರೆ. ಇದಕ್ಕೆ ದುಡ್ಡು ಕಟ್ಟೋದು ಅಂದರೆ ಏನಿದು ಮೀನಿಂಗ್ಲೆಸ್ಸು. ಆಮೇಲೆ ಇನ್ನೊಂದೇನು, BBMPಗೆ ಪ್ರತಿಯೊಂದು ಕುಟುಂಬದವರು ಪ್ರತಿಯೊಂದು ಮನೆಯವರು ಕೂಡ ಟ್ಯಾಕ್ಸ್ ಕಟ್ತಾರೆ. ಆ ಟ್ಯಾಕ್ಸು ಆ ಟ್ಯಾಕ್ಸಿಂದನೇ ಇವೆಲ್ಲ ಡೆವಲಪ್ ಆಗ್ತಿರೋದು. ಸರ್ಕಾರ ತನ್ನ ಒಂದು ದಿವಾಳಿತನ ತಾನೇ ತೋರಿಸ್ತಾ ಇದೆ. ಈ ಪಾರ್ಕು ಮೊದಲು ಟೈಮಿಂಗ್ಸ್ ಇತ್ತು. ಬೆಳಗ್ಗೆ 5ಕ್ಕೆ ತೆಗೆದು 10 ಗಂಟೆಗೆ ಕ್ಲೋಸ್ ಮಾಡ್ತಿದ್ರು, ಪುನಃ ಸಂಜೆ 4ಕ್ಕೆ ತೆಗೆದು 8 ಗಂಟೆಗೆ ಕ್ಲೋಸ್ ಮಾಡ್ತಿದ್ರು. ಅದರಲ್ಲೊಂದು ಅರ್ಥ ಇತ್ತು. ಇವ್ರು ಯಾಕೆ ಈಗ 24 hours ಓಪನ್ ಇಟ್ಟರು ಅಂತ ಇದುವರೆಗೂ ಜನಕ್ಕೆ ಅರ್ಥ ಆಗಿರಲಿಲ್ಲ. ಈಗ ನೀವು ಹೇಳ್ತಾ ಇದ್ದೀರಿ 300 ರೂಪಾಯಿ ಚಾರ್ಜ್ ಮಾಡ್ತೀರಿ ಅಂಥೇಳಿ, ಅದಕ್ಕೋಸ್ಕರವಾಗೇ ಇದು 24 hours ಓಪನ್ ಇಟ್ಟರು ಅಂತ ಅನ್ನಿಸ್ತದೆ. ಏನಕ್ಕೆ ಹಿಂಗೆ ಮಾಡ್ತಾರೆ ಸರ್ ಸರ್ಕಾರ? ದುಡ್ಡಿಲ್ಲ ಅವ್ರ ಹತ್ರ, ಏನು ಮಾಡ್ತಾರೆ, ಎಲ್ಲಕ್ಕೂ ಟ್ಯಾಕ್ಸ್ ಹಾಕ್ತಾರೆ. ಏನಕ್ಕೆ ದುಡ್ಡಿಲ್ಲ? ಅದೇ ಇದು ಪಂಚ ಯೋಜನೆ ಅದರ ಪ್ರಯುಕ್ತ ಮಾಡ್ತಾರೆ. ಪ್ರತಿಯೊಬ್ಬ ರಾಜಕಾರಣಿನೂ ದುಡ್ಡು ಮಾಡಬೇಕು. ರಾಜಕಾರಣಿ ಅಂದರೆ ಏನು ಅಂದರೆ ಅವನು ಜನಸೇವಾಕರ್ತ ಅಲ್ಲ, ಅವನು ಸ್ವಂತಕ್ಕೋಸ್ಕರ ದುಡ್ಡು ತಿನ್ನೋಕ್ಕೋಸ್ಕರ ಮಾಡೋದು. ಜನಗಳಿಗೆ ಆಸೆ ತೋರಿಸಿ ಆ ಸ್ಕೀಮು ಈ ಸ್ಕೀಮು ಅದರಲ್ಲಿ ಕೊಡ್ತೀವಿ ಇದರಲ್ಲಿ ಕೊಡ್ತೀವಿ ಅಂತ ಎಲ್ಲ ಆಸೆ ತೋರಿಸಿ ಓಟ್ ಹಾಕಿಸ್ಕೊಂಡು ಅವನು ದೊಡ್ಡವನಾಗೋದಕ್ಕೋಸ್ಕರ ಅವನು ರಾಜಕಾರಣಿಯಾಗಿ ಅವನೊಂದು MLAನೋ MP ಆಗ್ತಾನೆ. MP ಆಗಿಬಿಟ್ಟು ನಿಮ್ಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹೇಳಿ ನಮ್ಮ ಹತ್ರನೇ ಕಿತ್ಕೋತಾನೆ. ಏನೋ ಚೇಂಜ್ ಮಾಡ್ತಾರೆ ಅಂತ ಹೇಳಿದ್ರು. ವರ್ಸ್ಟ್ ಕೆಲಸ ಮಾಡಿರೋದು ಲೈಫಲ್ಲಿ. ನಾವು ಯಾವಾಗ BJP ಯಾವಾಗ ವಾಪಸ್ ಬರುತ್ತೋ ಅಂತ ಕಾಯ್ತಾ ಇದ್ದೀವಿ ನಾವು. ವರ್ಸ್ಟ್ ಸರ್, ವರ್ಸ್ಟ್ ಡಿಸಿಷನ್. ನಮ್ಮ ಬೆಂಗಳೂರು ಕರ್ನಾಟಕ ಜನ ತೊಗೊಂಡಿರೋ ಡಿಸಿಷನ್ ವರ್ಸ್ಟ್. ಪಾರ್ಕ್ ಮಾಡಿರೋದು ನಮ್ಮಂಥ ವಯಸ್ಸಾದವ್ರಿಗೆ ವಾಕಿಂಗ್ ಮಾಡೋಕ್ಕೆ, ಆರಾಮಾಗಿರೋಕ್ಕೆ, ಹೋಗೋಕ್ಕೆ. ನೀನು ಬೀಗ ಹಾಕ್ಬಿಟ್ರೆ ಯಾವನು ಬೇಡ ಇಲ್ಲಿ. ಅವ್ರ ಕೈಗೆ ಸಿಕ್ಕಾಕೊಂಡಿದ್ದೀವಲ್ಲಪ್ಪ ನಾವು. ನಾವು ಸಿಕ್ಕಾಕೊಂಡಿದ್ದೀವಿ, ಅವ್ರು ಮಾಡಬೇಕು. ಸರ್ಕಾರ ಖಜಾನೆ ಮುಗಿದೋಗಿದೆಯಲ್ಲ, ಅದಕ್ಕೆ ಮಾಡ್ತಾ ಇದ್ದಾರೆ ಅಷ್ಟೇ. ನನಗೆ ಕೇಳೋದಾದ್ರೆ ನೆಕ್ಸ್ಟು ರೋಡ್ ಮೇಲೆ ಪಾರ್ಕಿಂಗ್ ಮಾಡೋದಕ್ಕೆ, ಮನೆ ಮುಂದೆ ಪಾರ್ಕಿಂಗ್ ಮಾಡೋದಕ್ಕೆ ಅದಕ್ಕೂ ಪಾರ್ಕಿಂಗ್ ಫೀಸ್ ಏನಾದ್ರು ಬಂದರೂ ಬರ್ಬೋದು. ನಾವು ಓಟ್ ಹಾಕಿ ಗೆಲ್ಲಿಸಿದ್ವಿ, ಮುಟ್ಟಾಳ್ರಿಗೆ ನಾವು ಕೈ ಕೊಟ್ವಿ, ರಾಜ್ಯಭಾರ ಕೊಟ್ವಿ. ಅವ್ರು ನಮ್ಮನ್ನು ಆಡಿಸ್ತವ್ರೆ, ಅವ್ರು ಆಡ್ದಂಗೆ ನಾವು ಆಡಬೇಕಷ್ಟೆ. ನಾವೇ ಮುಚ್ಕೊಂಡು ನಾವೇಗಾರ ಒಳ್ಳೆ ವ್ಯಕ್ತಿನ ಸೆಲೆಕ್ಟ್ ಮಾಡಿದರೆ ಅಲ್ವಾ? ಟ್ಯಾಕ್ಸ್ ಹಾಕೋದು ಇವ್ರಿಗೆ ಸರ್ಕಾರ ಖಾಲಿ ಆಗೈತೆ, ದುಡ್ಡು ಬೇಕು, ಖಜಾನೆ ತುಂಬಬೇಕು. ಇವು ಭ್ರಷ್ಟಾಚಾರ ಜಾಸ್ತಿ ಆಗಬೇಕು, ತಿನ್ನೋಕ್ಕೆ ಜಾಸ್ತಿ ಬೇಕು ದುಡ್ಡು. ಬದುಕೋದಕ್ಕೂ ಮನೆಗಳು ಕಟ್ಕೊಂಡು ಒಳಗಡೆ ಬದುಕೋದಕ್ಕೂ ಟ್ಯಾಕ್ಸ್ ಹಾಕ್ಬಿಡ್ತಾರೆ. ಆಮೇಲೆ ಒಳಗಡೆ ಎಷ್ಟು ಜನ ಇದ್ದಾರೋ ಒಬ್ಬೊಬ್ರಿಗೂ ಟ್ಯಾಕ್ಸ್ ಹಾಕ್ಬಿಡ್ತಾರೆ. ಲೂಟಿ ಸರ್ಕಾರ ಅಂತೀನಿ ಅಷ್ಟೇ. ಇದನ್ನು ನಿಜವಾಗ್ಲೂ ಇದು ದುಡ್ಡು ಕಲೆಕ್ಷನ್ ಮಾಡೋದಕ್ಕೆ ಇದೊಂದು ದಾರಿ. ಅವರು ಈ ಫ್ರೀ ಇದೆಲ್ಲ ಬಗೆ ಎಲ್ಲ ಕೊಟ್ಟಿದ್ದಾರಲ್ಲ, ಇವಾಗ ಅದನ್ನು ಕವರ್ ಮಾಡೋದಕ್ಕೆ ಇದೊಂದು ಆಪ್ಷನ್ ಮಾರ್ಗ ತೊಗೊಂಡಿದ್ದಾರೆ ಅಷ್ಟೇ. ಅದು ಬಿಟ್ಟು ಇನ್ನೇನು ಕಾಣಿಸ್ತಾ ಇಲ್ಲ ಇದರಲ್ಲಿ. ಎಲ್ಲ ಫ್ರೀ ಬಿಟ್ಟಿದ್ದಾರಲ್ಲ, ಸೊ ಅದನ್ನ ರಿಕವರಿ ಮಾಡಬೇಕಲ್ಲ. ಸೊ ಗೌರ್ಮೆಂಟು ಬೇರೆ ಸೋರ್ಸ್ ಆಫ್ ಇನ್ಕಮ್ ಬರಬೇಕು. ಸೊ ಅದನ್ನ ಕವರ್ ಮಾಡೋಕ್ಕೆ ಟ್ಯಾಕ್ಸಸ್ ಎಲ್ಲ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ರೀಸನ್ ಏನು, ಇವ್ರುಗಳು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳಿಂದ ಸ್ವಲ್ಪ ಎಲ್ಲರಿಗೂ ಅನಾನುಕೂಲನೇ ಜಾಸ್ತಿ ಆಗುತ್ತೆ. ಅಭಿವೃದ್ಧಿ ಕೆಲಸ ಏನು ಮಾಡ್ತಿದ್ದಾರೆ ರೀ? ಏನೂ ಇಲ್ಲ ಅಭಿವೃದ್ಧಿ ಕೆಲಸ. ಆಚೆಕಿನ ಮಣ್ಣಿಂದ ಈಚೆ ಕಡೆ ಮಣ್ಣು ಹಾಕೋದಿಲ್ಲ ಇವರು. ಹಂಗಾಗ್ಬಿಟ್ಟಿದೆ ಜೀವನ. ಬಡವ್ರ ಮೇಲೆ ತುಂಬ ಹೊರೆ ಆಗ್ತಾಯಿದೆ. ಹಿಂಗಾಗಿ ಸರ್ಕಾರದ ಮೇಲೆ ನಂಬಿಕೆ ಕಳ್ಕೊಂಡು ಹೋಗಿದೆ ಜನಗಳ ಮೇಲೆ. ಏನು ಕಟ್ ಮಾಡ್ತಾರೆ ಅಲ್ಲ? ಯಾರು ಕಟ್ ಮಾಡ್ತಿರೋದು? ಸರ್ಕಾರ ಏನು ಸಿದ್ದರಾಮಯ್ಯ ಕೊಡೋದೇ ನೆಟ್ಟು ಕೊಟ್ಟಿಲ್ಲ. ಅವರು ಏನು ನೆಟ್ಟು ಕೊಟ್ಟಿಲ್ಲ? ಗೃಹಲಕ್ಷ್ಮಿ ದುಡ್ಡೇ ಇನ್ನೂ ಬಂದಿಲ್ಲ. ಅದು ಬಂದಿಲ್ಲ ಯಾರಿಗೂ. 400 ರೂಪಾಯಿ ಕೊಡ್ತೀನಿ, 600 ರೂಪಾಯಿ ಒಂದೇ ಸಲ ಬರ್ತೀನಿ ಅಂದ್ರೆ ಅದನ್ನೇ ಕೊಟ್ಟಿಲ್ಲ ಅವ್ರು ಇನ್ನೂ. ಹೌದಾ? ನಿಂಗೆ ಹೆಂಗೆ ಗೊತ್ತು? ಮನೆಗೆ ಬಂದಿರ್ಬೋದು ನಿಮ್ಮ ಅಮ್ಮಂಗೆ. ಬಂದಿಲ್ಲ ನಮ್ಮ ಅಮ್ಮಂಗೆ. ಬಂದಿದ್ರೆ ನಮಗೂ ಹೇಳ್ತಾ ಇದ್ರಪ್ಪ. ಬಂದಿದ್ರೆ ಅದನ್ನೇ ಮನೆ ಖರ್ಚಿಗೆ ಯೂಸ್ ಮಾಡ್ತಿದ್ರು ನಮ್ಮಮ್ಮ. ಗೃಹಲಕ್ಷ್ಮಿನೂ ಬಂದಿಲ್ಲ, ಯಾವುದೂ ಬಂದಿಲ್ಲ. ಬಟ್ ಇದ್ರೆ ಅವ್ರದ್ದು ದುರಾಲೋಚನೆ ಇದೆ ಇದರಲ್ಲಿ. ಸರ್ಕಾರದಲ್ಲಿ ದುಡ್ಡಿಲ್ಲ, ಎಲ್ಲದರಲ್ಲೂ ಟ್ಯಾಕ್ಸ್ ಹಾಕಿ ಆಯಿತು, ಎಲ್ಲ ದರ ಹೆಚ್ಚಳ ಮಾಡಿ ಆಯಿತು, ಕಡೆ ಉಳ್ಕೊಂಡ್ರೆ ಇದೊಂದು. ಸೊ ಇದ್ರ ತಿರುಗಾಡೋಕ್ಕೂ ಪಾರ್ಕಿಗೂ 300 ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂದರೆ ನಾಳೆ ಉಸಿರಾಡೋಕ್ಕೆ ಗಾಳಿಗೂ ಕೂಡ ಚಾರ್ಜ್ ಮಾಡಿದ್ರು ಮಾಡ್ಬೋದು ಈ ಸರ್ಕಾರ. ರೈ ನಿಮ್ಮ ವ್ಯಕ್ತಿಗೆ ಒಂದು ಗುಂಡಿ ಮುಚ್ಚಕ್ಕಾಗಲಿಲ್ಲ. ಒಂದು ಗುಂಡಿ ಮುಚ್ಚಿದ್ದಾರೆ ರೋಡ್ನಾಗೆ. ನಾನು ಪಕ್ಷದ ಬಗ್ಗೆ ಯಾರು ಮಾತಾಡಲ್ಲ, ಎಲ್ಲರೂ ಕಳ್ರೇನೆ. ಆ ಮೋದಿ ಒಪ್ಪ ಬಿಟ್ಟರೆ ಇವರೆಲ್ಲ ಕಳ್ರೆ. ಮೋದಿ ಒಬ್ಬನೇ ನ್ಯಾಯವಾಗಿರೋನು. ನಾವು ಕರೆಂಟ್ ಬಿಲ್ ಜಾಸ್ತಿ ಕಟ್ಟಬೇಕು, ನಾವು ಹಾಲು ಬಿಲ್ಲು ಜಾಸ್ತಿ ಕಟ್ಟಬೇಕು, ವಾಟರ್ ಬಿಲ್ಲು, BMT ಟಿಕೆಟು, ಪೆಟ್ರೋಲು ಜಾಸ್ತಿ, ಡೀಸೆಲು ಜಾಸ್ತಿ. ನಾವು ಕಟ್ಟಿದ್ರೆ ತಾನೇ ಹೆಣ್ಮಕ್ಳಿಗೆಲ್ಲ ಫ್ರೀಯಾಗಿ ಕೊಡೋದು. ಅವ್ರ ಮನೆಗಳಿಂದ ತಂದಾಕ್ತಾರ. ಎಲ್ಲರೂ ಹೋಗಿದ್ದಾರೆ ಕ್ಯಾಕರ್ಸ್ ಇವಾಗ. ಯಾಕಪ್ಪ ಓಟಾಗಿ ಗೆಲ್ಲಿಸ್ವಿ, ಇವ್ರಿಗೆ ಯಾಕಪ್ಪ ಸೀಟ್ ಕೊಟ್ಟಿವಿ ಅನ್ನೋ ಆ ಥರ ಆಗಿ. ಈ ಜನಕ್ಕೆ ಬುದ್ಧಿ ಎಲ್ಲಿವರೆಗೂ ಬರಲ್ವೋ ಅಲ್ಲಿವರೆಗೂ ಅವ್ರ ಹಣೆ ಬರ ಇಷ್ಟೇ. ಹೆಂಗಿದೆ ಕಾಂಗ್ರೆಸ್ ಗೌರ್ಮೆಂಟ್ ಆಡಳಿತ? ಭಾರಿ ಮೋಸ. ವರ್ಸ್ಟ್ ಸರ್. ಜೀವನದಲ್ಲೇ ನಮ್ಗೆ ಮತ್ತೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಬರಲೇಬಾರ್ದು ಅನಿಸ್ಬಿಟ್ಟಿದೆ.